ನಿಂದು ಬರೀ ಇದೇ ಕತೆಗಳಾಗೋಯ್ತು. ನಿನ್ ನಾಟಕಗಳೆಲ್ಲ ನಂಗೆ ಗೊತ್ತಿಲ್ವಾ? ನಿನ್ ನಂಬಕ್ಕಾಗಕ್ಕಿಲ್ಲ. ದುಡ್ಡು ಸಿಗ್ತದೆ ಅಂತ ಬೇಕಿದ್ರೆ ನೀನು ಕರ್ಸಿದ್ರೆ ಕರ್ಸಿರ್ತೀಯ. ಇದೆಲ್ಲ ನಂತವ್ ಮಡಿಕೋಬೇಡ ಮಹೇಶ. ನಿನ್ನ ಮೇಲೆ ಹಣೆ ಇಲ್ಲ ಕಣಕ. ನಿನ್ನ ಮೇಲೆ ಬೇಡ ಬಿಡು. ನನ್ನ ಸ್ವಂತ ಮಗಳು ಸಿರಿ ಹಣೆಗೂ ಅವನು ಒರಿಜಿನಲ್ ಸಾಲಗಾರ ಕಣಕ. ಅದು ಅಲ್ಲದೆ ನಿನ್ನ ಹತ್ರ ನಾನು ಇವೆಲ್ಲ ಮಾಡ್ತೀನೇನಕ್ಕ. ಅವನ ಸಾಲ ಒಂಚೂರು ತೀರಿಸ್ಬಿಡಕ್ಕ. ಆಮ್ಯಾಕೆ ಎಂಗೇಜ್ಮೆಂಟ್ ಬೇರೆ ಇದು ಬೇರೆ ಅಂತ ವರಾತ ತೆಗಿತ್ಯ. ಲೆಕ್ಕದಾಗೆ ನಾನು ಭಾರಿ ಸ್ಟ್ರಿಕ್ಟು, ನಿಂಗೆ ಗೊತ್ತಲ್ಲ. ಅಕ್ಕ ತಮ್ಮನ ಮಧ್ಯೆ ಏನು ಲೆಕ್ಕ? ಅದು ಅಲ್ಲದೆ ನನ್ನ ಹೆಂಡತಿ ಮಗಳನ್ನೇ ಕೊಡ್ತಾ ಇದ್ದೀನಿ. ನನ್ನ ದುಡ್ಡು ಬೇರೆ, ನಿನ್ನ ದುಡ್ಡು ಬೇರೆ, ಆ ದುಡ್ಡು ಬೇರೆ, ಈ ದುಡ್ಡು ಬೇರೆ. ಏನಕ್ಕ ಇವೆಲ್ಲ? ನಾನೇನು ಸಾಯ್ಬೇಕಾದ್ರೆ ತಗೊಂಡು ಹೋಗ್ತೀನ? ನಾನು ಬಿಟ್ಟೋದ್ಮೇಲೆ ಎಲ್ಲ ನಿಂದೆ. ಮಾತೋಡಿ ಹೆಂಗ್ ಉದುರ್ತವೆ, ಮುತ್ತು ಉದುರ್ದಂಗೆ. ಇಷ್ಟಕ್ಕೂ ನಿನ್ ಬಿಟ್ಟೋಗೋದೇನು, ನಾನು ಮಡಿಕೊಳ್ಳೋದೇನು ಅಂತ ತೊಳೆದಿದ್ಯಾ ಮಕ್ವ? ಹೋಗ್ಲಿ, ಏಟ್ ಕೊಡ್ಬೇಕು ಅವ್ನಿಗೆ ಸಾಲ್ವಾ? ಚಿಲ್ಲರೆ ಕಾಸು ಕಣಕ, 35,000. ಯವ್ವಿ 35,000 ನಿಂಗೆ ಚಿಲ್ರೆನಾ? ನೀವು ಮಾಡೋ ಸಾಲ ಎಲ್ಲ ದೊಡ್ಡದೇ ಇರ್ತವೆ, ಅದನ್ನ ಹೇಳೋದು ಮಾತ್ರ ಚಿಲ್ರೆ ಅಂತ. ಹೋಗೋ ಚಿಲ್ರೆ ನನ್ನ ಮಗನೇ, ಬತ್ತೀನಿ ಹಿಂದೆನೆ. ಆಯ್ತು ಕಣಕ. ನಮ್ಮ ಅಕ್ಕ ಅವ್ರ ಹೆಂಚಿ. ಆರಾಮ್ನವ್ರೆ, ನೀವೇನು ವರಿ ಮಾಡಬೇಡಿ, ನಮ್ಮ ಹತ್ರ ತುಂಬ ದುಡ್ಡಿದೆ. ಲೆಕ್ಕ ಕೇಳ್ದೆ ಯಾರಿಗೂ ದುಡ್ಡು ಕೊಟ್ಟೋಳಲ್ಲ ನಾನು. ಬಡ್ಡಿ ಗಿಡ್ಡಿ ಸರಿಯಾಗಿ ಹೇಳ್ತಿದ್ಯಾ ತಾನೇ ಸೆಟು? ಯಾಕೆ ಅಂದರೆ ನಾನು ಬಡ್ಡಿ ವ್ಯವಹಾರ ಮಾಡೋಳೇನಯ್ಯ. ವ್ಯವಹಾರ ನಡೆಸೋರ ಮಧ್ಯೆ ಏನು ಮೋಸ ಸಿಸ್ಟರ್? ನಂದು ಲೆಕ್ಕ ಅಂದರೆ ಲೆಕ್ಕನೇ. ಇವನು ನಿನ್ನ ತಮ್ಮನ ಸಿಸ್ಟರ್? ಬಲೆ ಛತ್ರಿ ನಮಗ. ನನ್ನ ಹಾಗೆ ನೀನು ತಪ್ಪು ಬೇಡ. ಆಯ್ತಾಯ್ತು, ದುಡ್ಡು ಕೊಟ್ಟಿರ್ತಾನೆ, ಹೋಗ್ತಾ ಇರೋ. ಇನ್ಮೇಲೆ ನಾನು ನಿನ್ನ ಹತ್ರ ಸಾಲ ಕೇಳಲ್ಲ, ನೀನು ನನಗೆ ಸಾಲ ಕೊಡಬೇಡ. ಇನ್ಮೇಲೆ ಈ ಮನೆ ಕಡೆ ತಲೆ ಹಾಕು ಮಲಗಬೇಡ. ನಂದು ನಿಂದು ಸಂಬಂಧ ಮುಗೀತ್. ಏನು ಜನ್ಮಾನೋ ನಿಂದು? ಸಂಬಂಧ ಅಂತೆ ಸಂಬಂಧ. ಈಗ ಸಿಕ್ಕಿರೋ ಸಂಬಂಧನ ಸರಿಯಾಗಿ ನೋಡ್ಕೋ. ನೋಡ್ಕೊಳ್ಳೋದು ನಂಗೆ ಗೊತ್ತು, ನಿಮ್ಮ ಮುಂದೆ ನೋಡ್ಕೊಂಡು ಹೋಗಲೇ. ಅಕ್ಕ ಅಂದರೆ ನಮ್ಮ ಅಕ್ಕ. ದೇವತೆ ಬಂದಾಗ ಬಂದೆ, ಚುಟ್ಕಿಯಲ್ಲಿ ಸಮಸ್ಯೆ ಬಗೆಹರಿಸ್ಬಿಟ್ಟೆ. ಮಹೇಶ, ಈ ಮದುವೆ ಏನಾದರೂ ನಡೀಲಿಲ್ಲ ಅಂದರೆ ಅವ್ರ ಕಾಟ ಏನು? ಆಮ್ಯಾಕೆ ನನ್ನ ಕಾಟ ಶುರು ಆಯ್ತದ ನಿನಗೆ. ಇವೆಲ್ಲದಕ್ಕೂ ಬಡ್ಡಿ ಬಡ್ಡಿ ಚಕ್ರ ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ. ಆಮ್ಯಾಕೆ ನಾನು ಇವ್ರ ಥರ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ ಮಗ. ನನ್ನ ತವ ಬೇರೆನೇ ಜನ ಅವ್ರೆ. ನಿಂಗೆ ಜನ ಯಾಕೆ ಬೇಕು? ನಾನೇ ಸಾಕಲ್ಲ. ಅಕ್ಕ ಹಂಗೇನು ಆಗಲ್ಲ ಕಣಕ್ಕ. ಈ ಮಹೇಶ ಮಾತು ಕೊಟ್ಮೇಲೆ ಮುಗೀತು. ಮೇಲ್ಗಡೆಯಿಂದ ದೇವ್ರು ಬಂದ್ರು ಈ ಮದುವೆ ತಪ್ಸಕ್ಕಿಲ್ಲ. ನಡೆಯಕ್ಕ, ಕಾರ್ಯ ನೋಡುವ ಬಾ ಬಾಕ. ಏನಮ್ಮ ಇದು? ಇದರಿಂದ ತಪ್ಪಿಸ್ಕೊಳ್ಳೋಕ್ಕೇನೋ ಒಂದು ದಾರಿ ಸಿಕ್ತು ಅಂದ್ಕೊಂಡ್ರೆ ಇವಾಗ ಅದು ಇಲ್ದಂಗೆ ಆಗೋಯ್ತು. ಇವಾಗ ಬೇರೆ ದಾರಿನೇ ಇಲ್ವಾ? ಈಗ ನನ್ನ ಕೇಳಿದ್ರೆ ನಾನೇನು ಮಾಡಲಿ? ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದೀನಿ, ಏನು ಮಾಡಬೇಕಂತನೂ ಹೇಳಿದ್ದೀನಿ. ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು? ಈ ನರಕ ಬೇಕಾಗಿತ್ತ ನಿನಗೆ? ನಾನು ಏನು ಮಾಡಲಮ್ಮ? ನನ್ನ ಹಣೆ ಬರಹನೇ ಸರಿ ಇಲ್ಲ. ಈಗ ಹಣೆ ಬರೋಕ್ಕಂದು ಏನು ಪ್ರಯೋಜನ? ಅವ್ರು ಬರ್ತಿದ್ದಾರೆ, ಕೂತ್ಕೋ. ಆರಾಧನಾ ಅವರೇ, ನಾವಮ್ಮ ಸಾಲ ಎಲ್ಲ ತೀರಿಸಿರ್ತಾಳೆ, ಡೋಂಟ್ ವರಿ. ನಾವಿಬ್ಬರು ಎಂಗೇಜ್ಮೆಂಟ್ ಮುಗಿಸ್ಕೊಂಬೋಣ. ಬನ್ನಿ ಕೂತ್ಕೊಳ್ಳಿ.
ಎಲ್ಲ ಅಭಿಷೇಕನ ಮುಗೀತು. ನಮ್ಮ ವಟಾರದಲ್ಲಿ ಎಲ್ರಿಗೂ ಗೊತ್ತು ಈ ಮಹೇಶನ ಏನು ಮಾಡೋಕ್ಕಾಗಲ್ಲ ಅಂತ. ಆದರೆ ಈ ಸೇಟಿಗೆ ಗೊತ್ತಿರಲಿಲ್ಲ. ನಮ್ಮ ಅಕ್ಕ ನನ್ನ ಸಪೋರ್ಟ್ಗೆ ಇರಬೇಕಾದ್ರೆ ಯಾವ ಸೇಟು ಏನು ಮಾಡೋಕ್ಕಾಗಲ್ಲ ನನ್ನ. ಪುರೋಹಿತ್ರೆ ವಾಲ್ಗ ಉತ್ಸಿ. ವಾಲ್ಗ ಉತ್ಸಕ್ಕೆ ಮದುವೆ ಅಲ್ಲಪ್ಪ, ಇದು ನಿಶ್ಚಿತಾರ್ಥ. ಉಂಗ್ರ ತರಿಸಿದ್ದೀನಲ್ಲ ನಮ್ಮ ಅಕ್ಕನ ಕಡೆಯಿಂದ, ಆದಷ್ಟು ಬೇಗ ಬದಲಾಯಿಸ್ಬಿಡಿ. ಪುರೋಹಿತ್ರೆ ಬೇಗ ಶಾಸ್ತ್ರ ಮುಗಿಸಿ ನೀವು. ಇನ್ನು ಎಷ್ಟೊದಂತ ಕಾಯೋದು? ನೀವು ಹಿಂಗೆ ಮಾಡ್ತಾ ಇದ್ರೆ ಮದುವೆ ಕಾಂಟ್ರಾಕ್ಟು ಬೇರೆ ಕೊಟ್ಬಿಡ್ತೇನೆ. ಅವಸರ ಮಾಡಬೇಡಪ್ಪ, ಶಾಸ್ತ್ರನ ಹಂಗೆಲ್ಲ ಅರ್ಜೆಂಟಲ್ಲಿ ಮಾಡೋಕ್ಕಾಗಲ್ಲ. ಪುರೋಹಿತ್ರೆ ಈ ಮಂತ್ರ ಹೇಳೋಕ್ಕೆಲ್ಲ ಟೈಮ್ ಇಲ್ಲ. ಮದುವೆ ಟೈಮಲ್ಲಿ ಈ ಮಂತ್ರನೂ ಸೇರಿಸಿ ಹೇಳಿರಂತೆ. ಉಂಗ್ರ ಬದಲಾಯಿಸಿ. ಆರಾಕಮ್ಮ, ಉಂಗ್ರ ಬದಲಾಯಿಸ್ಕೊಡಿ. ಕುರ್ಸಿಗೆ ಸ್ವಲ್ಪ ಕಡಿಮೆ ಕುಡಿಯೋಕೆ ಕೇಳ್ಬೇಕು ತಾನೆ, ಬೇರೆಲ್ಲೇ ಸಿಗ್ತಾ ಇಲ್ಲ. ನೆನ್ಸಿಗೆ ಚೋಚೋ ಡಬ್ಬ ಕೊಟ್ಟು ನೀನೇ ಅಲ್ವೇನ್ಲ? ಆವತ್ತಿರ್ಬೇಕಾಗಿತ್ತು ಯಾನ. ನಿನ್ನ ಮಗಳು ಬಂದಮೇಲೆ ಎಲ್ಲ ಸರಿ ಹೋಯ್ತದ ಬಿಡು. ಅಕ್ಕ ಪೂರ್ಸಿ ಹಾಕಿ ಬಿಟ್ಟೋನ್ ರಿಂಗು. ಹಾಯ್. ಹಾಯ್, ಸ್ವೀಟ್ ತಿಂತೀರಾ? ತೊಗೊಳ್ಳಿ. ನಮ್ಮನೆ ಸ್ವೀಟು ನನಗೆ ಆಫರ್ ಮಾಡ್ತಾ ಇದ್ದೀರಾ? ಬೇರೆ ಏನಾದರೂ ತಂದು ಕೊಟ್ಟಿದ್ರೆ ತಗೋತಿದ್ದೆ. ಮನೇಲಿ ಸ್ವೀಟ್ ಇರಬೇಕಾದ್ರೆ ಆಚೆಂದು ಯಾಕೆ ತೊಗೊಂಬರ್ಬೇಕು? ನಿಮ್ದು ಒಳ್ಳೆ ಕಥೆ ಆಯಿತು. ಸ್ವೀಟು ನಿಮ್ಮನೇದಾದ್ರೇನು ನಮ್ಮನೇದಾದ್ರೇನು ಸ್ವೀಟೇ ಅಲ್ವಾ? ಆದರೂ ಬೇರೆಯವ್ರು ತಂದು ಕೊಟ್ರೆ ಖುಷಿ ಆಗುತ್ತಪ್ಪ. ಹೊರಗಡೆಯಿಂದ ತಂದು ಕೊಟ್ಟಿದ್ರೆ ತಗೋತಿದ್ದೆ. ಆಚೆ ಕಡೆ ಸ್ವೀಟು ಚೆನ್ನಾಗಿರಲ್ಲ. ಐ ಡೋಂಟ್ ಈಟ್ ಸ್ವೀಟ್. ಆದರೆ ಇದು ತುಂಬ ಚೆನ್ನಾಗಿದೆ, ಅದಕ್ಕೆ ತಿಂತಾ ಇದ್ದೀನಿ. ಸರಿ ಆಯಿತು, ನಿಮಗೇನು ಇಷ್ಟನೋ ಅದನ್ನೇ ತಿನ್ನಿ. ಏನು ಆರಾಧನಾ ಎಂಗೇಜ್ಮೆಂಟಲ್ಲಿ ತುಂಬ ಓಡಾಡ್ತಿದ್ರಿ ನೀವು? ನಿಮ್ಮ ತಂದೆನೇ ಓಡಾಡು ಅಂತ ಹೇಳಿದ್ದಾರೆ. ಅದು ಅಲ್ಲದೆ ಆರಾಧನವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರ ಎಂಗೇಜ್ಮೆಂಟಲ್ಲಿ ಇಷ್ಟು ಓಡಾಡಿದ್ರೆ ಹೇಗೆ? ಏನು ಮಾತಿಗೊಂದ್ಸತಿ ಆರಾಧನಾ ನನ್ನ ಫ್ರೆಂಡು ಅಂದೇ ಹೋದ್ರೆ ನಡೆಯಲ್ಲ ಅನ್ಸುತ್ತೆ ನಿಮಗೆ? ಇವಾಗ ಆರಾಧನಾ ವಿಷಯ ತಂದಿದ್ದು ನೀವು. ಅಷ್ಟಕ್ಕೂ ನಾನು ಫ್ರೆಂಡ್ ಅಂತ ಹೇಳಿದ್ನ, ಅವ್ರು ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದೆ. ಹೆಲ್ಪ್ ಮಾಡಿರೋದೇ ನಿಜ ಆದಮೇಲೆ ಹೇಳ್ಕೊಳ್ಳೋದ್ರಲ್ಲಿ ಏನ್ರಿ ತೊಂದರೆ? ಏನೋ ಅಪ್ಪ, ತುಂಬ ಓಡಾಡ್ತಿದ್ರಿ. ನಾನು ಮಾತಾಡ್ಸೋದಕ್ಕೂ ನಿಮ್ಗೆ ಕುರ್ಸೋತಿರ್ಲಿಲ್ಲ. ಏನೋ ಬಾರಿ ಕೆಲಸ ಇರೋರ್ ಥರ. ನಂಗೆ ನಿಜವಾಗ್ಲೂ ನೀವು ಕಂಡಿಲ್ಲ ರೀ. ನೀವು ಅಲ್ಲೇ ಇದ್ದೀರಾ? ಅದು ನಿಮ್ಮ ತಂದೆ 2 ಮಾಲೆ ತೊಗೊಂಬರಕ್ಕೆ ಹೇಳಿದ್ರು. ಜೊತೆಗೆ ನನ್ನ ಡೆಲಿವರಿ ಕೆಲಸ ಬೇರೆ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದೆ.
ಆದರೆ ಏನು ಯೋಚನೆ ಮಾಡೋಕೆ ಹೋಗ್ಬೇಡಿ, ನಿಮ್ಮ ಮದುವೆ ಕೆಲಸಕ್ಕೂ ನಾನೇ ಓಡಾಡ್ತೀನಿ. ನಮ್ಮ ಮದುವೆಗೆ ನಾವೇ ಓಡಾಡಿದ್ರೆ ಚೆನ್ನಾಗಿರಲ್ಲ. ಅಂದರೆ ನನಗೆ ಅರ್ಥ ಆಗಲಿಲ್ಲ. ಏನೂ ಇಲ್ಲ. ಈ ಹುಡುಗಿ ಒಂಥರ ಲೂಸು, ಅರ್ಧಂಬರ್ಧ ಮಾತಾಡ್ತಾಳೆ. ಯಾವಾಗ ಎಂಟ್ರಿ ಕೊಡ್ತಾಳೆ, ಯಾವಾಗ ಎಕ್ಸಿಟ್ ಕೊಡ್ತಾಳೆ, ಒಂದೂ ಗೊತ್ತಾಗಲ್ಲ. ಮೂರ್ತಿ ಸಾಹೇಬ್ರು ಗುಡ್. ಈ ಬಾರಿನಾದರೂ ನಾನು ಅನ್ಕೊಂಡಂಗೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ. ಸಿಕ್ಕಾಕೊಂಡ್ರಿ. ಹೇಳಿ ಅಂಕಲ್, ಏನು ವಿಷಯ? ನನ್ನ ಮನೆಗೆ ಬಂದಿದ್ಯಂತಲ್ಲ, ನನ್ನ ಮಗನ ಜೀವನ ಹಾಳು ಮಾಡ್ದಲ್ಲ, ಅಷ್ಟು ಸಾಲಲ್ವಾ? ಎಷ್ಟು ಧೈರ್ಯ ನಿಂಗೆ ನಮ್ಮ ಮನೆಗೆ ಬರೋಕ್ಕೆ? ಯಾಕೆ ಅಂಕಲ್, ಏನಾಯ್ತು? ತುಂಬ ಕೋಪದಲ್ಲಿದ್ದೀರಲ್ಲ, ನಾನೇನಾದರೂ ತಪ್ಪು ಮಾಡಿದ್ನಾ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನಾಟಕ ಮಾಡಬೇಡ ನೀನು. ನೀನು ಮಾಡಿರೋ ಹೊಂಡ ತುಂಬಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೆ ಗೊತ್ತು. ಇರೋದು ಒಬ್ಬ ಮಗ ನನಗೆ, ಅವನನ್ನು ಎಂಥ ಪರಿಸ್ಥಿತಿಗೆ ತಂದಿಟ್ಟಿದ್ಯಾ? ಅವನನ್ನು ಮತ್ತೆ ಮೊದಲಿನ ಹಾಗೆ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೆ ಗೊತ್ತು. ಮತ್ತೆ ಅವ್ನ ಮನ್ಸು ಹಾಳು ಮಾಡಕ್ಕೆ ಬಂದಿದ್ಯಾ ನೀನು? ಮೂರ್ತಿ ಅಂಕಲ್, ನೀವು ತುಂಬ ಕೋಪದಲ್ಲಿದ್ದೀರಾ. ನೀವು ಎಲ್ಲಿದ್ದೀರಾ ಹೇಳಿ, ನಾನೇ ಬೇಕಂದ್ರೆ ಅಲ್ಲಿಗೆ ಬರ್ತೀನಿ. ಇಲ್ಲ ಅಂದರೆ ನೀವೇ ಮನೆಗೆ ಬನ್ನಿ, ಕುತ್ಕೊಂಡು ಮಾತಾಡೋಣ. ಅಲ್ಲ ಅಂಕಲ್, ಒಬ್ಬರ ಆರೋಗ್ಯ ವಿಚಾರಿಸೋದು ತಪ್ಪ? ನಾನು ಮಾಡಿರೋ ತಪ್ಪೇನು ಅಂತ ನನಗೆ ಇವಾಗಲೂ ಅರ್ಥ ಆಗ್ತಿಲ್ಲ. ನಾಟಕ ಆಡಬೇಡ ಅಂತ ಹೇಳಿದ್ನಲ್ಲ. ನಿನ್ನ ಸಮಾಧಾನದ ಮಾತುಗಳು ಕೇಳ್ತಾ ಇದ್ರೆ ನನಗಿನ್ನೂ ಮೈ ಉರಿಯುತ್ತೆ. ಈಗ ಏನಾಯ್ತು ಅಂತ ಹೇಳಿ ಅಂಕಲ್, ವಿಷಯ ಹೇಳಿ. ಏ ಅಮಲ, ಇಷ್ಟು ದಿನ ನಾನು ಬದುಕಲ್ಲಿ ಆಟ ಆಡಿದ್ಯಾ, ನನ್ನ ಮಗನ ಜೀವನ ನಾಶ ಮಾಡಿದ್ಯಾ. ನಿನ್ನ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನೀನ್ ಏನು ಅಂದ್ಕೊಂಡಿದ್ಯೋ ಅದು ಆಗೋದಕ್ಕೆ ನಾನು ಬಿಡಲ್ಲ. ಧರ್ಮೇಂದ್ರನ ಸಾಮ್ರಾಜ್ಯದ ಮೇಲೆ ಕಣ್ಣಿಟ್ಟಿದ್ಯಲ್ಲ, ಅದಕ್ಕೆ ಉತ್ತರಾಧಿಕಾರಿ ಆಗ್ಬೇಕು ಅಂದ್ಕೊಂಡಿದ್ಯಲ್ಲ, ಅವನ ಸಿಂಹಾಸನ ಬೇಕಲ್ಲ ನಿನಗೆ. ನಿನ್ನ ಈ ಆಸೆ ಈಡೇರೋದಕ್ಕೆ ನಾನು ಬಿಡಲ್ಲ. ಯಾವ ಜಾಗಕ್ಕೆ ನೀನು ಬರಬೇಕು ಅಂತ ಅನ್ಕೊಂಡಿದ್ಯೋ ಅಲ್ಲಿಗೆ ನೀನು ಬರಬಾರ್ದು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್, ಅಂತೂ ಎಂಗೇಜ್ಮೆಂಟ್ ಆಯಿತು. ಅದೇನು ಗನಂಧಾರಿ ವಿಷಯ ಅಂತ ಕಂಗ್ರಾಟ್ಸ್ ಹೇಳ್ತಿದ್ದೀರಾ? ಕಂಗ್ರಾಟ್ಸ್ ಹೇಳೋ ವಿಷಯನ ಇದು? ಎಂಗೇಜ್ಮೆಂಟ್ಗೆ ಕಂಗ್ರಾಟ್ಸ್ ಅಂತ ಹೇಳಲ್ವಾ? ಐ ಥಿಂಕ್ ಪೀಪಲ್ ವಿಲ್ ಕಂಗ್ರ್ಯಾಚುಲೇಟ್. ಕಂಗ್ರಾಟ್ಸ್ ಅಂದರೆ ಏನ್ರಿ ತಪ್ಪು? ಖುಷಿಯಾಗಿರ್ಬೇಕ್ರಿ. ಇಷ್ಟ ಇಲ್ದಿರೋ ಎಂಗೇಜ್ಮೆಂಟ್ ಆದರೆ ಯಾರಿಗೆ ತಾನೇ ಖುಷಿ ಆಗುತ್ತೆ ಹೇಳಿ? ವಾಟ್? ಈ ಎಂಗೇಜ್ಮೆಂಟ್ ನಿಮ್ಗೆ ಇಷ್ಟ ಇರಲಿಲ್ವಾ? ನೀವು ನಿಜವಾಗ್ಲೂ ಹೇಳ್ತಿದ್ದೀರಾ? ಇಲ್ಲ, ಎಲ್ಲ ಗೊತ್ತಿದ್ದು ನಾಟಕ ಆಡ್ತಿದ್ದೀರಾ? ತಮಾಷೆ ಮಾಡೋ ವಿಷಯ ಅಲ್ಲ ಇದು. ನಾನೇನು ತಮಾಷೆ ಮಾಡಿದೆ? ನಾನು ಎಲ್ಲಿ ನಾಟಕ ಆಡ್ತಿದ್ದೀನಿ? ಮತ್ತೇನು, ಎಂಗೇಜ್ಮೆಂಟ್ ನಡೀತಿರುವಾಗ ನನ್ನ ಮುಖ ನೋಡಿದ್ರು ಗೊತ್ತಾಗ್ಲಿಲ್ವಾ ನಿಮಗೆ? ಖುಷಿಯಾಗಿದ್ನ ನಾನು? ನಾನು ನಿಮ್ಮನ್ನು ನೋಡ್ತಾನೆ ಇರಲಿಲ್ಲ. ನಿಮ್ಮ ತಂದೆ ಏನೋ ಕೆಲಸ ಹೇಳಿದ್ರಲ್ಲ, ಅದನ್ನು ಮಾಡ್ತಿದ್ದೆ. ನನಗೆ ಗೊತ್ತಾಗ್ಲಿಲ್ಲ. ಇಡೀ ವಟಾರಕ್ಕೆ ಗೊತ್ತಾಗಿದೆ, ಕೆಂಪಮ್ಮಜ್ಜಿಗೂ ಗೊತ್ತಾಗಿದೆ. ನಿಮಗೆ ಗೊತ್ತಾಗ್ಲಿಲ್ವಾ? ಕೆಂಪಮ್ಮಜ್ಜಿ ನಿಮಗೆ ಹೇಳೇ ಇರ್ತಾರೆ ಅಲ್ವಾ? ನೀವು ಹೇಳಿದ್ರಾ ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಅಂತ? ನೀವು ಹೇಳಿದೆ ಯಾರ್ಯಾರ ಮಾತೋ ಕೇಳಿ ಏನೇನೋ ಮಾಡೋಕ್ಕಾಗತ್ತಾ? ನೀವು ಹೇಳಬೇಕಾಗಿತ್ತು ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಅಂತ. ಆಗ ಎಲ್ಲರೂ ಸೇರಿ ನಿಲ್ಲಿಸ್ತಿದ್ವಿ. ಎಷ್ಟು ಉಡಾಫೆ ಆಗಿ ಮಾತಾಡ್ತಿದ್ದೀರಾ? ನಾನು ಹೇಳಿದಿದ್ರೆ ಎಂಗೇಜ್ಮೆಂಟ್ ನಿಲ್ಲಿಸ್ತಿದ್ರಾ? ಮತ್ತೆ ಹಂಗೆ ನಿಲ್ಸಕ್ಕಾಗತ್ತಾ? ಯಾರ್ದಾರು ಮದುವೆನ ಅವ್ರ ಮುಖ ನೋಡಿ, ಓ ಇವ್ರಿಗೆ ಮದುವೆ ಇಷ್ಟ ಇಲ್ಲ ಅಂತ ಮನೆಗೆ ನುಗ್ಗಿ ಸ್ಟಾಪ್ ಇಟ್ ಅಂತ ಕೂಗಿ ಮದುವೆ ನಿಲ್ಲಿಸ್ತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡಲ್ವಾ? ನೀವೊಳ್ಳೆ. ನಿಮಗೆ ಮಾತಾಡೋದೇ ಗೊತ್ತಿಲ್ಲ, ಸುಮ್ಮನೆ ಏನೇನೋ ಹೇಳೋದಲ್ಲ. ನಿಮಗೆ ಗೊತ್ತಿಲ್ಲ ಅಂದರೆ ಬಿಟ್ಟಾಕಿ. ಮಹೇಶ್ ಸರ್ ಹೇಳಿದ್ರು ಅಂತ ಎಂಗೇಜ್ಮೆಂಟ್ ಕೆಲಸ ಎಲ್ಲ ಮಾಡ್ಕೊಡ್ತಾ ಇದ್ರಿ, ಅವಾಗ ನೆನಪಾಯ್ತಾ ನಿಮಗೆ? ಇಲ್ಲ ತಾನೆ? ಅರೆ, ನನಗೇನು ಗೊತ್ತಿಲ್ಲ ಅಂದಮೇಲೆ ನಾನು ಯಾಕೆ ನಿಮ್ಮನ್ನು ನೆನಪು ಮಾಡ್ಕೊಳ್ಳಿ? ನೀವು ಹೇಳಿಲ್ವಲ್ಲ, ಅದಕ್ಕೆ ನನ್ನ ಪಾಡಿಗೆ ನಾನು ಹೆಲ್ಪ್ ಮಾಡ್ಕೊಂಡಿದ್ದೆ. ನೀವು ಹೇಳಿದಿದ್ರೆ ನಾನು ಎಂಗೇಜ್ಮೆಂಟ್ ನಿಲ್ಲಿಸ್ತಿದ್ದೆ. ರೀ, ನೀವೇನ್ರಿ ನಿಲ್ಸೋದು? ಹೌದ್ರಿ, ನಾನು ನಿಲ್ಲಿಸ್ತಿದ್ದೆ. ನೀವು ನನಗೆ ಹೇಳ್ಬೇಕಾಗಿತ್ತು. ನಾನು ಯಾಕೆ ಹೇಳಬೇಕಾಗಿತ್ತು? ಹಾಂ,
ಯಾಕೆ ಹೇಳಬೇಕಾಗಿತ್ತು? ನೀವು ಯಾರು ಅಂತ ನಿಮ್ಮ ಹತ್ರ ಬಂದು ನನಗೆ ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಅಂತ ಹೇಳಬೇಕಾಗಿತ್ತು. ಹೌದಾ? ಅಂದರೆ ನಾನು ನಿಮ್ಗೆ ಯಾರು ಅಲ್ವಾ? ಯಾರು ನೀವು? ನನಗೆ ಎಂಗೇಜ್ಮೆಂಟ್ ಇಷ್ಟನೋ ಇಲ್ವೋ ಅಂತ ನಿಮ್ಮ ಹತ್ರ ಬಂದು ಹೇಳೋದಕ್ಕೆ ನೀವ್ಯಾರು? ನಾನು ಯಾರು ಅಲ್ವಾ? ಅಲ್ಲ. ನನ್ನ ಮುಖ ನೋಡ್ಕೊಂಡು ನಿಮಗ್ ನನ್ನ ಬಗ್ಗೆ ಗೊತ್ತಾಗಲ್ಲ ಅಂತ ಕಡ್ಡಿ ಮುರಿದಾಗಿ ಹೇಳ್ತಿರಲ್ಲ. ನಿಮಗ್ ನಾನು ಯಾರು ಅಲ್ವಾ? ಡೋಂಟ್ ಚೇಂಜ್ ದ ಗೋಲ್ ಪೋಸ್ಟ್. ಮುಖ ನೋಡ್ಕೊಂಡು ಏನೇನೋ ತಿಳ್ಕೊಳಕ್ಕಾಗಲ್ಲ. ನೀವು ಹೇಳ್ಬೇಕಾಗಿತ್ತು, ಆದರೆ ಹೇಳಲಿಲ್ಲ. ಯಾಕಂದ್ರೆ ನಾನು ನಿಮ್ಗೆ ಏನೇನೂ ಅಲ್ಲ, ಅಷ್ಟೇ ತಾನೇ? ಹೌದು, ಎಲ್ಲ ಗೊತ್ತಿದ್ದು ವಾದ ಮಾಡೋರು ನನಗೇನು ಅಲ್ಲ. ನೀವ್ ಯಾರ್ರಿ? ಹೋಗ್ರಿ. ಸರಿ, ಬಿಟ್ಟಾಕಿ. ಮದುವೆ ಆಗಿ ಖುಷಿಯಾಗಿರಿ. ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಆಲ್ ದ ಬೆಸ್ಟ್. ಹ್ಯಾಪಿ ಮ್ಯಾರಿಡ್ ಲೈಫ್. ಮದುವೆ ಆಗಿ 10 ಮಕ್ಕಳು ಎತ್ತು 100 ಮೊಮ್ಮಕ್ಕಳ ಜೊತೆ ಖುಷಿಯಾಗಿರಿ. ಅದನ್ನೇ ಬಂದಾಗ ಹೇಳಿದ್ದು. ನಿಮ್ಮ ಮದುವೆ ನಿಲ್ಸಕ್ಕೆ ನಿಮಗೆ ತಾಕತ್ತಿಲ್ಲ, ಬೇರೆಯವ್ರಿಗೆ ಹೇಳ್ತೀರಾ? ಓ ಏನು ರಾಜಲಕ್ಷ್ಮಿ, ಫುಲ್ ಗರಂ ಆಗಿದೆಯಾ? ಯಾವ ಕಡೆ ಹೋಗಿದೆ, ಏನು ಕತೆ? ಏನಿಲ್ಲ ಮಹೇಶ್ ಸರ್, ಜನರಿಗೆ ಕೊಬ್ಬು. ಹೆಲ್ಪ್ ಮಾಡಕ್ಕೆ ರೆಡಿ ಇರ್ತೀವಿ, ತಗೊಳಕ್ಕೆ ರೆಡಿ ಇಲ್ಲ. ಮೇಲಿಂದ ನೀನು ಯಾರು ಅನ್ನೋ ಮಾತು. ಚೇಚೆ, ನಾನು ಆಗಿಲ್ಲ ಅಂದೆ ರಾಜಲಕ್ಷ್ಮಿ. ನನಗಂತೂ ಸಹಾಯ ಮಾಡೋರು ಯಾರೂ ಸಿಕ್ಕೇ ಇಲ್ಲ. ಸಿಕ್ಕಿದ್ರೆ ನಾನಂತೂ ಬಿಡಲ್ಲ. ಏನು ಈ ಎಂಗೇಜ್ಮೆಂಟ್ ಎಲ್ಲ ಮುಗೀತು, ಇನ್ನೇನು ಮದುವೆ ತಯಾರಿ ಮಾಡ್ಕೋಬೇಕು. ನನಗೊಂದು ಸಹಾಯ ಬೇಕಾಗಿತ್ತು, ಮಾಡ್ತೀರಾ? ಏನು ಸಹಾಯ ಸರ್? ರಾಜಲಕ್ಷ್ಮಿ, ನಿನ್ನ ಮುಖ ನೋಡಿದರೆ ನಾನೆಲ್ಲೋ ಕಾಸು ಕೇಳ್ತೀನಿ ಅನ್ನೋ ಆಗಿದೆ. ನನಗೇನು ಕಾಸು ಬಿಡಪ್ಪ, ನನ್ನ ಹತ್ರ ಕಾಸಿದೆ. ಅವೆಲ್ಲ ನನಗೆ ಪ್ರಾಬ್ಲಮ್ ಅಲ್ಲ. ಈ ಮದುವೆ ಕೆಲಸ ಮಾಡ್ತಾರಲ್ಲ, ಅದೇ ನನ್ನ ಹೆಂಡತಿ ಮಗಳು ಮಾಡ್ತಾ ಇದ್ಲಲ್ಲ, ಆ ಥರ ಬೇಕಾಗಿತ್ತು. ಅದರಲ್ಲೇನಿದೆ, ಬೇಕಾದಷ್ಟು ಜನ ಕಾಂಟ್ಯಾಕ್ಟ್ ತಗೋತಾರೆ, ಹುಡುಕಿದ್ರೆ ಸಿಗ್ತಾರೆ. ನನಗೆ ಈ ಐಪೈ ಇರೋರು ಬೇಡವೇ ಬೇಡ. ಅವ್ರು ಕಾಸು ಕೇಳ್ತಾರೆ, ಕಿತ್ತು ಕೊನೆಗೆ ಹಾಕೊಂಡಿರೋ ಬಟನೆ ಕಿತ್ಕೊಂಡ್ಬಿಡ್ತಾರೆ. ನನಗೆ ಇನ್ನೊಬ್ಳು ಮಗಳಿದ್ದಾಳಪ್ಪ, ಯಾರಾದರೂ ಚೀಪ್ ಆ್ಯಂಡ್ ಬೆಸ್ಟ್ ಆಗಿದ್ರೆ ಹೇಳು. ಯಾರೋ ಯಾಕೆ ಸರ್? ಮದುವೆ ತಾನೇ, ನಾನೇ ಮಾಡಿಸ್ತೀನಿ. ನೀವಾ? ನಿಮ್ಗಿವೆಲ್ಲ ಬರುತ್ತಾ? ನಿಜ ಹೇಳ್ತಾ ಇದ್ದೀರ ತಾನೆ? ನಾವೆಲ್ಲ ಯಾರು ಸರ್? ಎಂಗೇಜ್ಮೆಂಟ್ ಅಂದರೆ ಎಂಗೇಜ್ಮೆಂಟ್ ಮಾಡಿಸ್ತೀವಿ, ಮದುವೆ ಅಂದರೆ ಮದುವೆ ಮಾಡಿಸ್ತೀವಿ, ಹೆಲ್ಪ್ ಮಾಡಿಕೊಂಡೇ ಇದ್ಬಿಡ್ತೀವಿ. ಬೇರೆಯವ್ರಿಗೆ ಏನು ಅನಿಸುತ್ತೆ ಅಂತ ತಿಳ್ಕೊಂಡು ನಮಗೇನಾಗಬೇಕಾಗಿದೆ? ನಾವು ಯಾರು ಹೇಳಿ? ಅಲ್ಲ, ಏನು ಹೇಳ್ತಾ ಇದ್ದೀರಾ? ನನಗೇನು ಅರ್ಥ ಆಗ್ತಾ ಇಲ್ಲ. ಆ್ಯಕ್ಚುಲಿ ನೀವು ಯಾರು ಅಂತ ನನಗೆ ಮೊದಲಿಂದನೂ ಗೊತ್ತಿಲ್ಲ. ನಿಮ್ಮ ಅಂಕಲ್ ಹೇಳ್ತಿರೋದಕ್ಕೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ಆ ವಿಷಯ ಬಿಡಿ. ಈಗೇನು ಮದುವೆ ಮಾಡಿಸ್ಕೊಡೋಕ್ಕೆ ಆಗುತ್ತೆ ಅಂತನಾ ಆಗಲ್ಲ ಅಂತನಾ? ಅರೆ, ಮಾಡಿಸ್ಕೊಡ್ತೀನಿ ಸರ್, ಹೇಳಿದ್ನಲ್ಲ. ಹೆಂಗೆ ಮಾಡಬೇಕು ಮದುವೆನ ನಿಮ್ಮ ಬಜೆಟ್ ಹೇಳಿ, ಅದ್ರ ತಕ್ಕಂಗೆ ಮಾಡಿಸ್ತೀವಿ. ಪರವಾಗಿಲ್ವೇ? ಇದೆಲ್ಲ ನಿಮಗೆ ಬರುತ್ತಾ? ನೀವಾದರೆ ಇನ್ನೂ ಒಳ್ಳೇದೆ. ಗೊತ್ತಿರೋರು. ಡನ್ ಸರ್. ಹಾಗಿದ್ರೆ ಮದುವೆ ಮಾಡಿಸೋ ನಾನು ಅಂತ ಆಯಿತು. ಹೇಳಿ, ನಿಮ್ಮ ಬಜೆಟ್ ಎಷ್ಟು? ಈ ಬಜೆಟ್ಟೇ ಕಷ್ಟ ಕಣಪ್ಪ. ಹೇಗೆ ಡಿಸೈಡ್ ಮಾಡೋದು? ಈಗ ನೀವು ಮದುವೆ ಮಾಡಿಕೊಡಿ, ನಾನು ದುಡ್ಡು ಆಮೇಲೆ ಕೊಡ್ತೀನಿ ಅನ್ನೋಕ್ಕೆ ನೀವೇ ಲಾಟ್ರಿ. ನಾನು ಏನು ಭಾರಿ ಶ್ರೀಮಂತ, ಭಾರಿ ಏನು ಬಂತು, ಶ್ರೀಮಂತನೇ ಅಲ್ಲ. ನಿಮ್ಮ ಹತ್ರನೇ ಇಸ್ಕೊತಾ ಇದ್ದೆ. ಈಗ ನಾನೇ ನಿಮಗೆ ದುಡ್ಡು ಕೊಡ್ಬೇಕಂದ್ರೆ ಕಷ್ಟ. ದುಡ್ಡಿಲ್ಲದೆ ಯಾರು ಕೆಲಸ ಮಾಡ್ತಾರೆ ಸರ್? ಅದರಲ್ಲೂ ನಾವು ಯಾರು?
ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀವಿ. ಈಗ ರಾಜಲಕ್ಷ್ಮಿ, ಈ ಮದುವೆ ಎಲ್ಲ ನೀವೇ ಮುಂದೆ ನಿಂತು ಮಾಡಿಸ್ಕೊಡಕ್ಕೆ ಎಷ್ಟು ಕೊಡ್ಬೇಕು ಹೇಳಿ? 25,000.